ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 25ನೇ ವಾಕ್ಯ. ಮಧ್ಯರಾತ್ರಿಯಲ್ಲಿ ಪೌಲನೂ ಸೀಲನೂ ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಈ ವಾಕ್ಯದ ಹಿನ್ನೆಲೆಯನ್ನು ಓದುವಾಗ 16ನೇ ಅಧ್ಯಾಯದ 6ನೇ ವಾಕ್ಯದಿಂದ ನಾವು ನೋಡುವಾಗ ಪೌಲನ 2ನೇ ಮಿಷನರಿ ಪ್ರಯಾಣವನ್ನು ನೋಡ್ತೀವಿ. ದೇವರ ವಾಕ್ಯವನ್ನು ಆಸ್ಯ ಸೀಮೆಯಲ್ಲಿ ಸಾರುವುದಕ್ಕಾಗಿ ಪ್ಲ್ಯಾನ್ ಮಾಡಿದಾಗ ಪವಿತ್ರಾತ್ಮನು ಅವನನ್ನು ತಡೆದದ್ದರಿಂದ ಅವರು ಬಿತುನ್ಯಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರೆ. ಬಿತುನ್ಯಕ್ಕೂ ಹೋಗೋದಕ್ಕೆ ಯೇಸುವಿನ ಆತ್ಮ ಪರ್ಮಿಷನ್ ಕೊಡಲ್ಲ. ಆಗ ರಾತ್ರಿ ಪ್ರಾರ್ಥನೆ ಮಾಡಿದಾಗ ಮಕದೋನ್ಯದಲ್ಲಿ ಒಬ್ಬ ಮನುಷ್ಯ ನಿಂತ್ಕೊಂಡು ಕರಿತಾ ಇದ್ದಾನೆ, ನೀವು ಬನ್ನಿ, ನಮಗೆ ಸಹಾಯ ಮಾಡಿ, ಹೆಲ್ಪ್ ಅಸ್ ಅಂತ ಅವನು ಕರೀತಾ ಇರೋದನ್ನು ಇವನಿಗೆ ದರ್ಶನದಲ್ಲಿ ತಿಳಿದಾಗ ಅಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಅಂತೇಳಿ ಅವರು ಮಕದೋನ್ಯಕ್ಕೆ ಹೋಗ್ತಾರೆ. 12ನೇ ವಾಕ್ಯ ಹೇಳುತ್ತೆ, ಫಿಲಿಪ್ಪಿ ಎಂಬುದು ಮಕದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಹೀಗೆ ಅಲ್ಲಿ ಅವರು ಪ್ರಸಂಗ ಮಾಡಿದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಲುದ್ಯಳು ಯೇಸ್ವಾಮಿಯನ್ನು ಕಂಡುಕೊಂಡಳು. ದೇವರ ಒಳ ಹೃದಯವನ್ನು ತೆರೆದಿದ್ದರಿಂದ ಲುದ್ಯಳು ಯೇಸ್ವಾಮಿಯನ್ನು ಕಂಡುಕೊಂಡು ದೀಕ್ಷಾಸನ ಮಾಡಿಸಿಕೊಂಡು ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಆಗ ಪೌಲನಿಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಅಲ್ಲಿ ಹೋಗಿದ ತಕ್ಷಣ ಒಂದು ಆತ್ಮ ಸಿಕ್ತು, ಆ ಕುಟುಂಬ ಸಿಕ್ತು, ಒಂದು ಆರಾಧನೆ ಪ್ರಾರಂಭ ಆಯಿತು. ಇಮಿಡಿಯೇಟಾಗಿ ಹೊಸ ಸೇವೆ ಪ್ರಾರಂಭ ಆಯಿತು. ನಮ್ಮೆಲ್ಲರಿಗೂ ಅದೇ ಥರನೇ ಒಂದು ಕಡೆ ಹೋದಾಗ ಒಂದು ಆತ್ಮ ಸಿಕ್ಕಿದ್ರೆ, ಒಂದು ಕುಟುಂಬ ಸಿಕ್ಕಿದ್ರೆ ನಮಗೆ ಬಹಳ ಸಂತೋಷದಿಂದ ಸದ್ಯ ಆಸ್ಯ ಸೀಮೆಗೆ ಹೋಗದೇ ಇದ್ದಿದ್ದು ಒಳ್ಳೆಯದಾಯಿತು, ಬಿತುನ್ಯಕ್ಕೆ ಹೋಗದೇ ಇದ್ದಿದ್ದು ಒಳ್ಳೆಯದಾಯಿತು ಎಂಬ ರೀತಿಯಲ್ಲಿ ಪೌಲನು ಸಂತೋಷವಾಗಿ ಮುಂದೆ ನಡೀತಾ ಇದ್ದಾನೆ. ಅನೇಕ ವ್ಯಕ್ತಿಗಳು ಅಲ್ಲಿ ಬರ್ತಾ ಇದ್ದಾರೆ. ನಂತರ ನಾವು ನೋಡ್ತೇವೆ, ಗಾರಡಗಾತಿಯಾದ ಸ್ತ್ರೀಯನ್ನು ನೋಡ್ತೀವಿ. ಅವಳನ್ನು ಸಹ, ಅವಳಲ್ಲಿದ್ದಂಥ ದೆವ್ವವನ್ನು ಸಹ ಗದರಿಸ್ತಾನೆ, ಬಿಟ್ಟು ಹೋಗ್ತಾನೆ. ಅವಳು ಯೇಸುಸ್ವಾಮಿಯ ವಿಶ್ವಾಸಿಯಾಗಿ ಅವಳು ಸಹ ಬರ್ತಾಳೆ. ಒಂದೊಂದು ರೀತಿಯಲ್ಲಿ ಅದ್ಭುತಗಳು ನಡೀತಾ ಇದೆ. ಸಭೆಗೆ ಜನ ಸೇರ್ತಾ ಇದ್ದಾರೆ. ಆ ಆರಾಧನೆಗೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಆಗ ಆ ರೀತಿ ಇರುವಂಥ ಸಮಯದಲ್ಲಿ ಸಮಸ್ಯೆ ಪ್ರಾರಂಭ ಆಯಿತು. ಅನೇಕ ಸಂದರ್ಭದಲ್ಲಿ ನಾವು ಯಾವಾಗಲೂ ಆಶೀರ್ವಾದವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ನಿರೀಕ್ಷಿಸದ ಸಮಸ್ಯೆಗಳು ನಮಗೆ ಬರ್ತದೆ. ಪೌಲ ಯಾವತ್ತೂ ಸಹ ನಿರೀಕ್ಷಿಸಲಿಲ್ಲ. ಈ ಗಾರಡಗಾತಿಯಾದ ಸ್ತ್ರೀ ರಕ್ಷಣೆ ಹೊಂದಿದ ತಕ್ಷಣ ಅವಳ ಯಜಮಾನರು ತಮ್ಮ ಆದಾಯ ಹೋಯಿತು ಅಂತ ತಿಳಿದು ಪಟ್ಟಣದಲ್ಲಿ ದೊಡ್ಡ ಗಲಾಟೆಗಳನ್ನು ಮಾಡಿ ಇವರನ್ನು ಚಡಿಗಳಿಂದ ಹೊಡೆದು ಕಷ್ಟಪಡಿಸಿ ಅವರನ್ನು ಸೆರೆಮನೆಗೆ ಹಾಕಿದ್ದಾರೆ. ಇವರಿಗೆ ಬೇಕಾದ ಶಿಕ್ಷೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವರನ್ನು ಕಾವಲು ಕಾಯಿಸ್ತಾ ಇದ್ದಾರೆ. ಸೆರೆ ಯಜಮಾನನಿಗೆ ಹೇಳಿದ್ರು, ಸೂಕ್ಷ್ಮವಾಗಿ ಇವ್ರನ್ನ ಇಟ್ಕೋಬೇಕು, ಆ್ಯಕ್ಷನ್ ತಗೋಬೇಕು ಇವ್ರ ಮೇಲೆ, ಇವರು ಪಟ್ಟಣವನ್ನು ಗಲಿಬಿಲಿ ಮಾಡ್ತಾ ಇದ್ದಾರೆ, ಸಮಸ್ಯೆ ಮಾಡ್ತಾ ಇದ್ದಾರೆ ಎಂಬುದೆಲ್ಲ ಹೇಳಿ ಚೆನ್ನಾಗಿ ಹೊಡೆದಿದ್ದಾರೆ. ನಾವು 23ನೇ ವಾಕ್ಯ ಹೇಳುತ್ತೆ, ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆಯೊಳಗೆ ಚೆನ್ನಾಗಿ ಹೊಡೆದಿದ್ದಾರೆ. ಹೊಡೆತ ತಿಂದಂತಹ ಜನ, ಚಡಿಗಳಿಂದ ಹೊಡೆತ ತಿಂದಂತಹ ಪೌಲ ಸೀಲ. ನಾನು ಅವಾಗ ಯೋಚನೆ ಮಾಡ್ತೀನಿ, ಲುದ್ಯ ಯೇಸ್ವಾಮಿನ ಕಂಡುಕೊಂಡಾಗ, ಗಾರಡಗಾತಿಯ ದೆವ್ವ ಹೋದಾಗ ಇವರ ಮನಸ್ಸು ಏನು ಹೇಳ್ತು, ಇವರ ಹೃದಯ ಏನು ಹೇಳ್ತು? ನಾವು ಆಸ್ಯ ಸೀಮೆಗೆ ಹೋಗದೇ ಇದ್ದಿದ್ದು, ಬಿತುನ್ಯಕ್ಕೆ ಹೋಗದೇ ಇದ್ದಿದ್ದು, ಅಥವಾ ದೇವರಾತ್ಮ ಹೋಗಬೇಡ ಅಂತ ಹೇಳಿದ್ದು ಒಳ್ಳೇದಾಯಿತು. ಥ್ಯಾಂಕ್ ಯು ಗಾಡ್, ದೇವರೇ ನಿನಗೆ ಸ್ತೋತ್ರ. ಆದರೆ ಚಡಿ ಹೊಡೆತ ಬಿದ್ದಾಗ ಒಂದು ವೇಳೆ ನಾವಾಗಿದ್ದರೆ ನಾವೇನು ಯೋಚನೆ ಮಾಡ್ತೀವಿ, ದೇವರೇ ಯಾಕೆ ಹಿಂಗಾಯಿತು? ನಾನು ಆಸ್ಯ ಸೀಮೆಗೆ ಹೋಗಿದ್ದಿದ್ರೆ ಪರವಾಗಿರಲಿಲ್ಲ, ನಾನು ಬಿತುನ್ಯಕ್ಕೆ ಹೋಗಿದ್ದಿದ್ರೆ ಪರವಾಗಿಲ್ಲ, ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು ಈ ರೀತಿಯ ಸನ್ನಿವೇಶಕ್ಕೆ ನನ್ನನ್ನು ಬೀಳಿಸ್ದಲ್ಲ ಅಂತ ಒಂದು ನಿರಾಶೆ ಅವರ ಜೀವಿತದಲ್ಲಿ ಬಂದಿರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಮಧ್ಯರಾತ್ರಿಯಲ್ಲಿ ಎಲ್ಲರೂ ನಿದ್ರೆ ಮಾಡ್ತಾ ಇರುವಾಗ ಇವರಲ್ಲಿರುವಂತಹ ಆತ್ಮ ಅವರನ್ನು ಎಚ್ಚರಿಸಿತು. ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ನೋವಿನಿಂದ ನಿದ್ದೆ ಮಾಡೋಕ್ಕಾಗದಂಥ ಸನ್ನಿವೇಶದಲ್ಲಿ ಕಷ್ಟಪಡ್ತಾ ಇರುವಂತಹ ಇವರು ಈಗ ದೇವರನ್ನು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸಮಸ್ಯೆಗಳ ಮಧ್ಯದಲ್ಲಿ ಅವರು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಎಲ್ಲವೂ ಅನುಕೂಲವಾಗಿದ್ದಾಗ ಮಾತ್ರವಲ್ಲ ದೇವರನ್ನು ಆರಾಧನೆ ಮಾಡಬೇಕಾದದ್ದು. ಸಮಸ್ಯೆಗಳಿದ್ದಾಗಲೂ, ವೇದನೆಗಳಿದ್ದಾಗಲೂ, ನಾವು ನಿರೀಕ್ಷಿಸದೇ ಇರುವಂತಹ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಮಕ್ಕಳಲ್ಲಿ ಬರುವಾಗಲೂ ಸಹ ನಮ್ಮ ಆರಾಧನೆ ಕಡಿಮೆ ಆಗಬಾರ್ದು, ನಮ್ಮ ಸ್ತುತಿ ಸ್ತೋತ್ರಗಳು ಕಡಿಮೆ ಆಗಬಾರ್ದು, ನಮ್ಮ ವಾಕ್ಯಗಳು ಕಡಿಮೆ ಆಗಬಾರ್ದು. ನಾವು ದೇವರನ್ನು ಆರಾಧಿಸುವರಾಗಿರಬೇಕು. ಆ ಆರಾಧನೆ ಮಧ್ಯದಲ್ಲಿ
ದೇವರು ಮಾಡಿದಂಥ ಅದ್ಭುತ. ಎಲ್ಲರೂ ನಿದ್ದೆ ಮಾಡ್ತಾ ಇರೋರೆಲ್ಲರೂ ಸಹ ಶಬ್ದ ಕೇಳ್ತಾ ಇದ್ದಾರೆ. ಎಲ್ಲರೂ ಎಚ್ಚರ ಆದರು. ಯಾಕೆ ಹಿಂಗೆ ಆರಾಧನೆ ಮಾಡ್ತಾ ಇದ್ದಾರೆ? ಇವರು ಯಾವ ತಪ್ಪನ್ನು ಮಾಡಿದವರಲ್ಲ. ದೇವರನ್ನು ಆರಾಧನೆ ಮಾಡಿದ್ದರಿಂದ, ದೇವರ ಸ್ವಾರ್ಥೆಯನ್ನು ಸಾರಿದ್ರಿಂದ ಇದನ್ನು ಅನುಭವಿಸಿ ಪುನಃ ದೇವರನ್ನು ಮುಂದೆ ಗುಣಗುಟ್ಟದೆ ದೇವರನ್ನು ಮಯಪಡಿಸುತ್ತಿರುವುದನ್ನು ಗಮನಿಸ್ತಾ ಇದ್ದಾರೆ. ದೇವರು ಅಲ್ಲಿ ಅದ್ಭುತವನ್ನು ಮಾಡಿದ್ರೆ ನಮಗೆ ಗೊತ್ತು. ಅಲ್ಲಿ ದೊಡ್ಡ ಭೂಕಂಪ ಉಂಟಾಯಿತು. ಸೆರೆ ಯಜಮಾನ ಯೇಸು ಸ್ವಾಮಿಯನ್ನು ಕಂಡುಕೊಂಡ, ಕುಟುಂಬವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ. ನಿನ್ನ ವೇದನೆಯ ಮಧ್ಯದಲ್ಲಿ, ನಿನ್ನ ನಿರಾಶೆಯ ಮಧ್ಯದಲ್ಲಿ, ನಿನ್ನ ಇಕ್ಕಟ್ಟುಗಳ ಮಧ್ಯದಲ್ಲಿ ನೀನು ದೇವರಿಗೆ ವಿರುದ್ಧವಾಗಿ ನಿಲ್ಲದೆ, ನೀನು ಆಗಲೂ ಸಹ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದಕ್ಕೆ ನೀನು ತಯಾರಾಗುವುದಾದರೆ, ನಿನ್ನ ಸ್ತುತಿ ಸ್ತೋತ್ರಗಳ ಮೂಲಕ, ನಿನ್ನ ಆರಾಧನೆ ಮೂಲಕ ಕೆಲವು ಆತ್ಮಗಳನ್ನು ದೇವರು ನಿನ್ನ ಬಳಿಗೆ ತರುವುದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ಸಮಸ್ಯೆಗಳು ಬರುವಾಗ ನಿರಾಶೆ ಮಾತುಗಳನ್ನು ಹೇಳದೆ, ವೇದನೆಯ ಮಾತುಗಳನ್ನ ಹೇಳದೆ, ಆಗಲೂ ದೇವರಿಗೆ ಸ್ತೋತ್ರ ಮಾಡೋಣ, ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಕರ್ತನೆ, ಈ ಇಕ್ಕಟ್ಟುಗಳ ಮಧ್ಯದಲ್ಲಿ ಹಾದು ಹೋದರೂ ಸಹ ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವಂಥ ದೇವರ ಮಗುವೆ, ಈ ಕಟ್ಟಿನ ಮಧ್ಯದಲ್ಲೂ ನಿನಗೆ ಸಹಾಯ ಮಾಡುವ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನು ನಿನ್ನ ಪಾದಗಳಿಗೆ ಸಮರ್ಪಿಸ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ಇದ್ದುದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ದೇವರೇ, ಇಕ್ಕಟ್ಟುಗಳ ಮೂಲಕ, ವೇದನೆಗಳ ಮೂಲಕ ಹಾದು ಹೋಗುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ದೊಡ್ಡ ಜಯವನ್ನು ಕೊಟ್ಟು ಆಶೀರ್ವದಿಸಿ ನಡೆಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.